ವೆಲ್ಕಮ್. ನಮ್ಮ ಕನ್ನಡ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಈ ಚಾನಲ್ನಲ್ಲಿ ಮ್ಯಾಥ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು, ನ್ಯೂ ಕ್ವಶನ್ ಪೇಪರ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇರೋ ಒಂದು ಸ್ಟಾರ್ಟಿಂಗ್ ಇದು. ಓಕೆ, ಸ್ಟಾರ್ಟ್ ಇರೋ ಈಗ ಫಸ್ಟ್ ವಿಡಿಯೋ ಆದ್ರಿಂದ ಕೆಲವೊಂದು ಈಸಿ ಕ್ವಶನ್ ಅನ್ನ ತಗೊಳ್ಳೋಣ. ಓಕೆ, ಈಸಿ ಕ್ವಶನ್ ಅಂದ್ರೆ ಈಗ ಆಲ್ರೆಡಿ ನಾವು ಬಿಡಿಸಿರುವಂತ ಒಂದು 2024ರ DR ಕ್ವಶನ್ ಪೇಪರ್, CR/DR 3065 ಇದನ್ನು ಇತ್ತಲ್ಲ ಕ್ವಶನ್, ಒಂದು ಪೇಪರ್ ಇತ್ತಲ್ಲ, ಅದನ್ನ ನಾವು ಬಿಡಿಸೋಣ. ಓಕೆ, ಅದರಲ್ಲಿ ಬರುವಂತ ಮೇನ್ಲಿ ಒಂದು 4-5 ಕ್ವಶನ್ ಇದೆ ಮ್ಯಾಥ್ಸ್. ಓಕೆ, ಅದನ್ನ ಬಿಡಿಸೋಣ. ಡನ್. ನೋಡಿ, ಫಸ್ಟ್ ಕ್ವಶನ್ ಇಲ್ಲಿ RNP, OKM, LHG ಅಂತ, ಆಮೇಲೆ ನೆಕ್ಸ್ಟ್ ಸರಣಿ ಏನಿದೆ ಅಂತ ಕೇಳ್ತಾರೆ. ಹೌದಾ, ಈ ಕ್ರಮದಲ್ಲಿ ಮುಂದೆ ನೋಡಿ, ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ ಅಂತ. ಹೌದಾ, ಇದು ಕೋಡಿಂಗು ಡಿಕೋಡಿಂಗು ಅನ್ನೋಂಥ ಒಂದು ಚಾಪ್ಟರ್. ಹೌದಾ, ಮುಂದೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡೋಣ ಎಲ್ರು ಕೂಡಿ. RNP, OKM, LHG ಅದಾದ್ಮೇಲೆ ಇಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ರೆ, ಹೌದಾ, ಇದು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ನಾನು ಹೇಳ್ಕೊಡ್ತೇನೆ. ಓಕೆ, ಇಲ್ಲಿ ನೋಡಿ, ಈಸಿ ಎಲ್ಲಿದೆ, ಇಲ್ಲಿ ಜಂಪ್ ಮಾಡಿದ್ರೆ ಎಲ್ ಯಾವ್ದು MN ಅನ್ನು ಹೋಗ್ಬಿಟ್ಟು ಇಲ್ಲಿ O ಮಾಡಿದ್ರೆ. ಹೌದಾ, PQ ಬಿಟ್ಟು R ಬರೆದಿದ್ದಾರೆ. ಸೊ ಅದೇ ಸೇಮ್ HIJ ಡೈರೆಕ್ಟ್ K, LM ಬಿಟ್ಟು N ಬರೆದಿದ್ದಾರೆ. ಹೌದಾ, ಅದೇ ರೀತಿ ನಾವು ಅದನ್ನೇ ಕವರ್ ಮಾಡೋಣ. ಓಕೆ, ಈಗ ನೋಡಿ, ಎಕ್ಸಾಂಪಲ್ ಈಗ ABCD ಇದೆ, ABCD ಟೋಟಲ್ ಆಗಿ JKL MNOPQ RS AU PW XYZ. ಓಕೆ, ಇಲ್ಲಿ ನೋಡ್ಕೊಳ್ಳಿ, 6 2 ಮೈನಸ್ ಮಾಡಿಬಿಟ್ಟು ಓದಲ್ಲಿ 2 ಮೈನಸ್ ಮಾಡಿಬಿಟ್ಟು ಎಣ್ಣದಲ್ಲಿ ಮೈನಸ್ ಮಾಡಿಬಿಟ್ಟು K, ಈ ತರ ಮಾಡಿದರೆ ಸೊ ಇಲ್ಲಿ ಏನ್ ಬರ್ಬೋದು ಅಂತೇಳಿ. ಇಲ್ಲಿ ನೋಡಿ, ಎಲ್ಲಿದೆಯಾ, 2 ಮೈನಸ್ ಮಾಡಿಬಿಟ್ಟು I. ಸೊ ಫಸ್ಟ್ ಅಕ್ಷರ I. ಆಪ್ಷನ್ ಅಲ್ಲಿ ಈಸಿ ಆಗಿರುವಂತ ಕ್ವಶನ್ಸ್ ಇಲ್ಲಿ I ಇಲ್ಲ, ಇಲ್ಲಿ ನೋಡಿ ಒಂದೇ ಆಪ್ಷನ್ ಅಲ್ಲಿ I ಇದೆ. ಹೌದಾ, ಯಾವ್ದಾದ್ರು ಆಪ್ಷನ್ ಅಲ್ಲಿ ಇನ್ನೊಂದು ಆಪ್ಷನ್ ಅಲ್ಲಿ I ಇದೆಯಾ ಅಂತ ನೋಡ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಇರಲ್ಲ. ಎಕ್ಸಾಮ್ ಅಲ್ಲಿ ಟೈಮ್ ಇರಲ್ಲ, ಜಲ್ದಿ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಹೌದಾ, ನೋಡಿ ಇಲ್ಲಿ J ಇದೆ. ಸೊ ನಮ್ದು ಫಸ್ಟ್ ಆಪ್ಷನ್ ಒಂದೇ ಆಪ್ಷನ್ ಇರೋದ್ರಿಂದ ಕರೆಕ್ಟ್ ಆಯ್ತು. ಹೌದಾ, I ಇಟ್ಕೊಂಡು, ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಸೆಕೆಂಡ್ H ಇದೆ. ಇಲ್ಲಿ ನೋಡಿ H ಇಲ್ಲಿ ಬರುತ್ತೆ, ಇಲ್ಲಿದೆ H. ಅದರ 2 ಆಪ್ಷನ್ಸ್ GF ಅನ್ನ ತೆಗೆದು E. ಹೌದಾ, E. ಓಕೆ, ಆಮೇಲೆ ನೆಕ್ಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಏನಿದೆ J ಇದೆ. ಇಲ್ಲಿ ನಾವು J ಬಿಡ್ಬೇಕು. ಈಗ J ಬಿಟ್ಟು H ಅನ್ನು ಕ್ಯಾನ್ಸಲ್ ಮಾಡಿ G ಬಿಡೋದು. ಹೌದಾ, ನಮ್ಮ ಕೋಡ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಆನ್ಸರ್ ಈಸಿ. ಕೋಡಿಂಗ್ ಡಿಕೋಡಿಂಗ್ ಅಂತ ಬರುತ್ತೆ, ಕೋಡಿಂಗು ಡಿಕೋಡಿಂಗ್ ಅಂತ ಬರುತ್ತೆ. ಅದರಲ್ಲಿ ನಾವು ಇದನ್ನ ಕವರ್ ಮಾಡ್ಕೊಂಡು. ಓಕೆ, ಇದು ಫಸ್ಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಮ್ಯಾಥಮೆಟಿಕಲ್ ಸ್ವಲ್ಪ ಬೇಸಿಕ್ ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹೌದಾ, ಬೇಸಿಕ್ ಇಲ್ಲ ಅಂದ್ರೆ ಮ್ಯಾಥ್ಸ್ ಮಾಡೋಕ್ಕಾಗಲ್ಲ. 10ನೇ ತರಗತಿ ತನಕ ನಮಗೆ ಬೇರೆ ರೀತಿ ಅಂತ ತಿಳಿಸಿರ್ತಾರೆ, ಅದು ಜೀವನದಲ್ಲಿ ಉಪಯೋಗ ಆಗಿ ಬರಲ್ಲ. ಆದ್ರೂ ನಾವು ಕಲೀಲೇಬೇಕು, ಇಲ್ಲ ಬಿಡಿಸ್ತಾ ಇರೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ರಾಜು ಅವನ ಕಚೇರಿಯಿಂದ ಒಬ್ಬ ವ್ಯಕ್ತಿ ರಾಜು ಅಂತಿದ್ದಾನೆ. ಹೌದಾ, ಪ್ಯಾಟರ್ನ್ ಹಾಕೋಣ. ಇದರಲ್ಲಿ ತ್ರಿಭುಜಗಳು, ಲಂಬಕೋನ, ಅವು ಇವು ಅಂದ್ರೆ ಆಯತಾಕಾರ, ಚೌಕಾಕಾರ ಎಲ್ಲ ಬರುತ್ತೆ. ಹೌದಾ, ಇದೊಂದು ಪಾಯಿಂಟ್ E ಅನ್ಕೊಳ್ಳೋಣ. ಹೌದಾ, ಅವನ್ ರಾಜು ಅಲ್ಲಿದ್ದಾನೆ, ಅವನ್ ಕಚೇರಿ ಇದೇನಿದು ಏನು ಪಾಯಿಂಟ್, ಒಂದು ಕಚೇರಿ. ಈ ಕಚೇರಿಯಲ್ಲಿ ಅವನ್ ಕಚೇರಿಯಿಂದ ಏನ್ ಮಾಡ್ತಾನೆ, 5 ಕಿಲೋಮೀಟರ್ ಉತ್ತರಕ್ಕೆ ಮಾಡ್ತಾನೆ. ಈಗ ಎಕ್ಸಾಂಪಲ್, ನಾವು ಒಂದು ಸ್ಥಿತಿಯಲ್ಲಿ ಕೂತಿದೀವಿ ಅಂದ್ರೆ ಮೇಲ್ಗಡೆ ಅಂದ್ರೆ ಮುಂದ್ಗಡೆ ಏನಿದೆ ಇದು ಉತ್ತರ,
ಹಿಂದ್ಗಡೆ ಏನಿದೆ ಇದು ದಕ್ಷಿಣ, ಬಲಕ್ಕೆ ಏನಿದೆ ಇದು ಪೂರ್ವ, ಇದು ಪೂರ್ವ, ಎಡಕ್ಕೆ ಏನಿದೆ ಇದು ಪಶ್ಚಿಮ. ಹೌದಾ? ಕರೆಕ್ಟ್ ನೆನಪಿಟ್ಕೊಳ್ಳಿ. ಯಾವ್ದಾದ್ರು ನೀವೊಂದು ಲೆಕ್ಕ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಒಂದು ಗಡಿಯಾರಗಳು ಅಂತ ಲೆಕ್ಕ ಬರುತ್ತೆ. ಗಡಿಯಾರದಲ್ಲೂ ಆದ್ರೂ ಮೇಲ್ಗಡೆ ಅಂದ್ರೆ ಮುಂದ್ಗಡೆ ಇದ್ದು ಅದು ನಾವು ಹಿಂಗೆ ಈ ಪ್ಲೇಸ್ ಅಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳೋದು. ಮೇಲ್ಗಡೆ ಅಂದ್ರೆ 12, ಕೆಳಗಡೆ 6, 3, 9. ಹೌದಾ? ಈ ರೀತಿ ಅಂತ ನೆನ್ಪಿಟ್ಕೋಬೇಕು. ಹೌದಾ? ದಿಕ್ಕುಗಳು ಯಾವ ರೀತಿ ಇದೆ? 2 ಗಂಟೆ, 7 ಗಂಟೆ, ಹೌದಾ? ಇಲ್ಲಿ 5 ಗಂಟೆ, ಹೀಗೆ ಟೋಟಲ್ ದಿಕ್ಕುಗಳನ್ನ ನೆನ್ಪಿಟ್ಕೋಬೇಕು. ಈಗ ಅವ್ನು ರಾಜು ಇದು ಎ ಪಾಯಿಂಟ್ ಅಲ್ಲಿ ಇದ್ದಾನೆ. ಹೌದಾ? ಎ ಪಾಯಿಂಟ್ ಅಲ್ಲಿ ರಾಜು ಇದ್ರೆ ರಾಜು ಏನ್ ಮಾಡಿದಾನೆ? ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೀತಾನೆ. ಹೌದಾ? ಉತ್ತರಕ್ಕೆ ನೋಡಿ, ಈ ಕಚೇರಿನ ಹಿಡಿದ್ಬಿಟ್ಟು ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ಹೌದಾ? ನಂತರ ಪೂರ್ವಕ್ಕೆ ತಿರುಗ್ತಾನೆ. ಪೂರ್ವ ಬಲಕ್ಕೆ. ಹೌದಾ? ನೋಡಿ, ಪೂರ್ವಕ್ಕೆ ಎಷ್ಟಿರ್ತಾನೆ? 6 ಕಿಲೋಮೀಟರ್. ಪೂರ್ವಕ್ಕೆ ಎಷ್ಟಿರ್ತಾನೆ? 6 ಕಿಲೋಮೀಟರ್. ಪೂರ್ವಕ್ಕೆ 6 ಕಿಲೋಮೀಟರ್ ತಿರುಗಿಬಿಟ್ಟು ನಂತರ ಏನ್ ಮಾಡ್ತಾನೆ? ಮತ್ತೆ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಹೌದಾ? ನೋಡಿ, ಮತ್ತೆ 4 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಹೌದಾ? ಮತ್ತೆ ಏನ್ ಮಾಡ್ತಾನೆ? ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ? ಅಂತಿಮವಾಗಿ ಲಾಸ್ಟ್ಗೆ ಕೊನೆಯದಾಗಿ ಏನ್ ಮಾಡ್ತಾನೆ? ಪಶ್ಚಿಮಕ್ಕೆ 6 ಕಿಲೋಮೀಟರ್ ಮತ್ತೆ ಬರ್ತಾನೆ. ನೋಡಿ, ಈಗ ತಾನು ನಿಂತಿದ್ದಾನೆ. ಒಂದು ಪಶ್ಚಿಮ ಅಂದ್ರೆ ಏನು? ಎಡಕ್ಕೆ. ಹೌದಾ? ಎಡಕ್ಕೆ ಮತ್ತೆ 6 ಕಿಲೋಮೀಟರ್. ಹೌದಾ? ಈಗ ಇಲ್ಲಿ ನೋಡ್ಕೊಳ್ಳಿ, ಇದನ್ನ ಸ್ಟ್ರೇಟ್ ಲೈನ್ ಆಗಿ ಮಾಡ್ಕೊಂಡ್ರೆ ಇದು ಏನಾಗಿತ್ತು? ಒಂದು ಆಯತಾಕಾರ. ಆಯತಾಕಾರದಲ್ಲಿ ಏನಾಗುತ್ತೆ? ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಅಭಿಮುಖ ಬಾಹುಗಳು ಅಂದ್ರೆ ಸಮಾಂತರ ಬಾಹುಗಳು ಸಮನಾಗಿರುತ್ತವೆ. ಈಗ ನೋಡಿ ಎಕ್ಸಾಂಪಲ್, ಇದು ಇದು ಬಿ ಅನ್ಕೊಳ್ಳೋಣ, ಈ ಬಾಹು ಸಿ ಅನ್ಕೊಳ್ಳೋಣ. ಬಿ ಏನಿರುತ್ತೆ? ಈಕ್ವಲ್ ಟು ಸಿ ಇರುತ್ತೆ. ಇದು ಡಿ, ಇದು ಇ ಅನ್ಕೊಳ್ಳೋಣ. ಹೌದಾ? ಆಮೇಲೆ ಡಿ ಈಕ್ವಲ್ ಟು ಇ ಇರುತ್ತೆ. ಹೌದಾ? ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಎಕ್ಸಾಂಪಲ್ ಏನು? 6 ಕಿಲೋಮೀಟರ್ ಇದೆ, ಇದು 6 ಕಿಲೋಮೀಟರ್ ಅವನು ಪಶ್ಚಿಮಕ್ಕೆ ನಡೆದಿದ್ದಾನೆ. ಹೌದಾ? ಇದು 6 ಕಿಲೋಮೀಟರ್, ಇದು 6 ಕಿಲೋಮೀಟರ್. ಅವಾಗ ಏನಾಗುತ್ತೆ? ಇದೇ 4 ಕಿಲೋಮೀಟರ್ ಇದೆಯಲ್ಲ, ಈ ಕೂಡ ಏನಾಗುತ್ತೆ? 4 ಕಿಲೋಮೀಟರ್ ಆಗುತ್ತೆ. ಹೌದಾ? ಈ ಕೂಡ 4 ಕಿಲೋಮೀಟರ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ? ನೆಕ್ಸ್ಟ್ ಕ್ವಶನ್ ಹೇಳ್ತಿದ್ದಾರೆ, ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ನೋಡಿ, ಅವನ ಕಚೇರಿ ಎ ಇಲ್ಲಿದೆ ಪಾಯಿಂಟ್. ಹೌದಾ? ಇಲ್ಲಿಂದ 5 ಕಿಲೋಮೀಟರ್ ಇದಾನ, ಇದು 5 ಕಿಲೋಮೀಟರ್. ಇಲ್ಲಿ 6 ಕಿಲೋಮೀಟರ್ ಹೋದ್ನ, ಇಲ್ಲಿ 4 ಕಿಲೋಮೀಟರ್ ಮತ್ತೆ ಮೇಲೆ ಬಂದ, ಇಲ್ಲಿ ಆಮೇಲೆ ಹಿಂದ್ಗಡೆ ಮತ್ತೆ ಪಶ್ಚಿಮಕ್ಕೆ 6 ಕಿಲೋಮೀಟರ್ ಬಂದ. ಹೌದಾ? ಇದೇನಿದೆ? ಇದು ಡಿ 4 ಕಿಲೋಮೀಟರ್. ಸೊ ಇದು ಡಿಸ್ಟೆನ್ಸ್ ಅಷ್ಟೇ ಇರುತ್ತಲ್ವಾ? 4 ಕಿಲೋಮೀಟರ್. ಹೌದಾ? ಈ 5 ಪ್ಲಸ್ 4 ಎಷ್ಟಾಯ್ತು? 9 ಕಿಲೋಮೀಟರ್. ಸೊ ಆನ್ಸರ್ ಏನು? 9 ಕಿಲೋಮೀಟರ್. ಹೌದಾ? ಓಕೆ, ಆಪ್ಷನ್ ಸಿ 9 ಕಿಲೋಮೀಟರ್ ಅನ್ನೋದು ಆನ್ಸರ್, ರೈಟ್ ಆನ್ಸರ್. ಹೌದಾ? ಆಮೇಲೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಕ್ವಶನ್, ಇಬ್ಬರು ಸಹೋದರಿಯರ ವಯಸ್ಸು. ನನಗೆ ಎಕ್ಸಾಂಪಲ್, ಒಂದು ಅಕ್ಕ ತಂಗಿ ಇದ್ದಾರೆ. ಹೌದಾ? ಇಬ್ಬರು ಸಹೋದರಿಯರ ವಯಸ್ಸು ಎಷ್ಟಿದೆ? ವಯಸ್ಸಿನ ಅಂತರ ಮೊದಲು ಹೇಳಿದ್ದಾರೆ. ವಯಸ್ಸಿನ ಅಂತರ ಇಬ್ಬರು ಸಹೋದರಿಯರ ವಯಸ್ಸಿನ ಅಂತರ ವ್ಯತ್ಯಾಸ ಅಂದ್ರೆ ಒಂದೇ, ಅಂತರ ಅಂದ್ರೆ ಒಂದೇ. ಹೌದಾ? 3 ವರ್ಷಗಳಿದ್ದು ನೋಡಿ, ಎಕ್ಸ್ ಅನ್ನೋ ಒಂದು ಹುಡುಗಿ, ವಾಯ್ ಅನ್ನೋ ಒಂದು ಹುಡುಗಿ ಇದೆ. ಹೌದಾ? ಇಬ್ಬರು ಸಹೋದರಿಯರು. ಇವ್ರ ವಯಸ್ಸಿನ ಅಂತರ ಎಷ್ಟಿದೆ? 15 ಕಿಲೋಮೀಟರ್. 3 ವರ್ಷ. ಹೌದಾ? 3 ವರ್ಷ, 3 ಇಯರ್ಸ್. ಹೌದಾ? ಇಬ್ಬರ ವಯಸ್ಸಿನ ವ್ಯತ್ಯಾಸ 3 ವರ್ಷ. ಹೌದಾ? ಇದರಲ್ಲಿ ಹಿರಿಯವಳು, ಇವಳನ್ನೇ ಎಕ್ಸ್ ಅಂತಿದ್ದಲ್ಲ, ಇದನ್ನೇ ಹಿರಿಯವಳು ಅಂತ ತಿಳ್ಕೊಳ್ಳೋಣ. ಹಿರಿಯವಳು, ಇವಳು ಕಿರಿಯವಳು. ಓಕೆ, ಈಗ ಎಕ್ಸ್ ನ ವಯಸ್ಸು ಎಷ್ಟು ಅಂತ ಹೇಳಿದ್ರು ಅವರು? ಇವು ಎರಡಕ್ಕೂ ಡಿಫರೆನ್ಸ್ 3 ವರ್ಷ ಇದೆ. ಹೌದಾ? ಹಿರಿಯವಳ ವಯಸ್ಸು ಎಷ್ಟು ಅಂತ ಕೇಳಿದರೆ, ಹಿರಿಯವಳಿಗೆ ವಯಸ್ಸು 15. ಹೌದಾ? ಹಿರಿಯವಳು ಅಂದ್ರೆ ದೊಡ್ಡವಳು. ಹೌದಾ? ಹಿರಿಯವಳ ವಯಸ್ಸು ಎಷ್ಟು ಅಂತ ಕೇಳಿದ್ರು. ಹೌದಾ? ಇಬ್ಬರ ವಯಸ್ಸಿನ ನಡುವಿನ ಅಂತರ ಎಷ್ಟು ಬಿಟ್ಟಿದೆ? 3 ವರ್ಷ. ಹಿರಿಯವಳ ವರ್ಷ 15 ವರ್ಷ, ಕಿರಿಯವಳಿಗಿಂತ 3 ವರ್ಷ ಚಿಕ್ಕವಳು ಅಂದಾಗ. ಹೌದಾ? ಅವಾಗ ವಾಯ್ ಎಷ್ಟಿರುತ್ತೆ? ವಾಯ್ ಎಷ್ಟಾಗುತ್ತೆ? 12 ವರ್ಷ. ಈಗ ನೋಡಿ, ಹಿರಿಯ ಸಹೋದರಿ ಅವಳ ವಯಸ್ಸು 15 ವರ್ಷ ಆದ್ರೆ ಕಿರಿಯವಳ ವಯಸ್ಸು ಎಷ್ಟಾಗುತ್ತೆ? 12 ವರ್ಷ ಆಗುತ್ತೆ. ಹೌದಾ? ಆಪ್ಷನ್ ಡಿ 12 ವರ್ಷ, 12 ಇಯರ್ಸ್ ಸರಿಯಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ಈಗ ಸಿಂಪಲ್ ಲೆಕ್ಕಗಳು.
ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ತುಂಬಾ ಸಿಂಪಲ್ ಆಗಿ ಹೋಗ್ತಾ ಇದ್ದೀನಿ. ಓಕೆ, ಮುಂದೆ 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 ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ 70ನೇ ಕ್ವಶನ್. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಹೌದಾ? ಮೊದಲನೇ ಡಿಸ್ಟೆನ್ಸ್ ಅಲ್ಲಿ 2 ಡಿಸ್ಟೆನ್ಸ್ ಇರುತ್ತೆ, 1 2 3 ಅಂತ. ಹೌದಾ? ಎಷ್ಟೇ ಕೊಡ್ಲಿ ಸಿಂಪಲ್ ಲೆಕ್ಕ. ಎ ಇಂದ ಬಿ ಗೆ 40 ಕಿಲೋಮೀಟರ್. ಮತ್ತೆ ಇದು ಎಷ್ಟು ಸ್ಪೀಡ್ ಅಲ್ಲಿ 20 ಕಿಲೋಮೀಟರ್ ಪರ್ ಅವರ್, 20 ಕಿಲೋಮೀಟರ್ ಪರ್ ಅವರ್. ಹೌದಾ? ಸೆಕೆಂಡ್ ಡಿಸ್ಟೆನ್ಸ್ ಎಷ್ಟಿದೆ? ನಂತರ ಗಂಟೆಗೆ 10 ಕಿಲೋಮೀಟರ್. ನಂತರ ಇದು 20 ಕಿಲೋಮೀಟರ್ ಪರ್ ಅವರ್ ಇತ್ತಾ, ಇದು 10 ಕಿಲೋಮೀಟರ್ ಅಂದ್ರೆ ಪರ್ ಅವರ್. ಹೌದಾ? 10 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದೆಷ್ಟಿದೆ ಡಿಸ್ಟೆನ್ಸ್? ಅದು ಸೇಮ್ ಇದೆ, ಅದು 40 ಕಿಲೋಮೀಟರ್. ಹೌದಾ? ಆನ್ಸರ್ ಏನ್ ಕೇಳಿದ್ರೆ ಸಮಗ್ರ ಪ್ರಯಾಣದ ಸರಾಸರಿ ಎಷ್ಟು ನೋಡಿ. ಸಮಗ್ರ ಪ್ರಯಾಣದ ಸರಾಸರಿ, ಸಮಗ್ರ ಪ್ರಯಾಣದ ಸರಾಸರಿ ಈಕ್ವಲ್ ಟು ಏನಾಗುತ್ತೆ ಗೊತ್ತಾ? ಟೋಟಲ್ ಡಿಸ್ಟೆನ್ಸ್ ಮೊದಲ ಮೇಲೆ, ಟೋಟಲ್ ಡಿಸ್ಟೆನ್ಸ್ ಕವರ್ ಎಷ್ಟಾಗಿದೆ ಡಿವೈಡೆಡ್ ಬೈ ಟೋಟಲ್ ಟೈಮ್. ಎಷ್ಟು ಟೈಮ್ ತಗೊಂಡಿದ್ದೇನೆ ಅಂತ ಹೇಳಿ. ಟೈಮ್ ಎಷ್ಟು ತಗೊಂಡಿದ್ದೇನೆ? ಮೊದಲು 20 ಕಿಲೋಮೀಟರ್ 40 ಕಿಲೋಮೀಟರ್ ಜರ್ನಿ ಇದೆ, 20 ಕಿಲೋಮೀಟರ್ ಪರ್ ಅವರ್ ಹೋಗಿದ್ದಾನೆ. ಹೌದಾ? ಪ್ರತಿಯೊಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಆಯ್ತು ಅಂದಂಗೆ ನೋಡಿ. 40 ಕಿಲೋಮೀಟರ್ ಡಿಸ್ಟೆನ್ಸ್, 20 ಕಿಲೋಮೀಟರ್ ಹೋಗಿದ್ದಾನೆ ಪರ್ ಅವರ್. 1 2 ಅಥವಾ ಇಲ್ಲಿ ನೋಡಿ 2 ಅವರ್ಸ್ ಆಯ್ತು ಫಸ್ಟ್ ಡಿಸ್ಟೆನ್ಸ್. ಹೌದಾ? ಸೆಕೆಂಡ್ ಏನಿದೆ? ಸೆಕೆಂಡ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದಾನೆ? ಎಷ್ಟರಲ್ಲಿ? 40 ಕಿಲೋಮೀಟರ್ ಇದೆ, ಬಟ್ ಅವನು 10 ಕಿಲೋಮೀಟರ್ ಪರ್ ಅವರ್ ಹೋಗಿದೆ. ಹೌದಾ? ಇದು 1, ಇಲ್ಲಿ 4, ಇದು 4 ಅವರ್. ಹೌದಾ? ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 40 + 40 ಎಷ್ಟಾಯ್ತು? 80 ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟಾಯ್ತು? ಇಲ್ಲಿ ನೋಡಿ, ಫಸ್ಟ್ 2 ಅವರ್ ಹೋಗಿದ್ದಾನೆ, ಸೆಕೆಂಡ್ 4 ಅವರ್. ಸೊ 4 ಮತ್ತು 2 ಎಷ್ಟಾಯ್ತು? 6 ಅವರ್. ಹೌದಾ? ಈಗ ನೋಡಿ 6 1 6 18 ಬೀಳ್ತಾ, 6 3 18.3 ಮತ್ತೆ 6 3 18 ಬರುತ್ತೆ. ಅಂದ್ರೆ ಆನ್ಸರು 13.333 ಅಂತ ಹೋಗುತ್ತೆ. ಹಂಗೆ ನಾವು ಬೇಡ, ನಾವು 2ಕ್ಕೆ ಲಾಸ್ಟ್ 13.33 ಹೋಗೋಣ ಕಿಲೋಮೀಟರ್ ಪರ್ ಅವರ್. ಹೌದಾ? ನೋಡಿ ಆಪ್ಷನ್ ಸಿ, ಗಂಟೆಗೆ 13.33 ಕಿಲೋಮೀಟರ್ ಪರ್ ಅವರ್ ಹೋಗಿ ಅವನ್ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಿದೆ. ಹೌದಾ? ಇದು ಆವರೇಜ್. ಸಮಗ್ರ ಪ್ರಯಾಣದ ಸರಾಸರಿ ಎಷ್ಟು? 13.33 ಕಿಲೋಮೀಟರ್ಸ್. ಇಲ್ಲಿ 33 ಅಂತ ಓದಬಾರ್ದು, ಬಿಂದು ಬಂದ ನಂತರ 333 ಅಂತಾನೆ ಓದ್ಬೇಕು. ಹೌದಾ? 33 ಅಂತ ಬರಲ್ಲ. ನೋಡಿ ಸರ್, ಕರೆಕ್ಟ್ ಆಗಿ. ಓಕೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನಮ್ಮ ಕನ್ನಡ ಜಗತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಜಾಯಿನ್. ಓಕೆ, ಥ್ಯಾಂಕ್ ಯು.